ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನಿವತ್ತು ಮೂಲಂಗಿ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಅಥವಾ ಮೂಲಂಗಿ ಸೊಪ್ಪಿನ ಖಾರ ಮಾಡೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೂಲಂಗಿ ತೊಗೊಂಡಾಗ ಸೊಪ್ಪಿರುತ್ತೆ, ಏನು ಮಾಡ್ತೀರಾ ಅಂದರೆ ಅದು ಸೊಪ್ಪನ್ನಲ್ಲೇ ಕಿತ್ತು ಬಿಸಾಕ್ಬಿಟ್ಟು ಮೂಲಂಗಿ ಮಾತ್ರ ತೊಗೊಂಡು ಬರ್ತೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಮೂಲಂಗಿ ಸೊಪ್ಪಲ್ಲಿ ತುಂಬಾ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಗುಣಗಳಿದೆ. ಹಾಗಾಗಿ ಅದು ನೋಡಿ ಒಂದು ಸಲ ಸೊಪ್ಪು ಉಪಯೋಗಿಸೋಕ್ಕೆ ಚೆನ್ನಾಗಿದೆ ಅನ್ನೋದಾದರೆ ತೊಗೊಂಡು ಬನ್ನಿ, ಸೊಪ್ಪಿನ ತೊಗೊಂಡು ಬಂದು ಉಪಯೋಗಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನನಗೆ ಒಂದು 3-4 ಮೂಲಂಗಿನಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ. ನಾನು ಸಾಮಾನ್ಯವಾಗಿ ಯಾರಾದರೂ ಕಿತ್ತು ಅಲ್ಲೇ ಇಟ್ಟು ಹೋಗಿದರೆ ಅದನ್ನು ಕೂಡ ಚೆಕ್ ಮಾಡಿಬಿಟ್ಟು ಉಪಯೋಗಿಸೋಕ್ಕೆ ಚೆನ್ನಾಗಿದೆ ಅಂತ ಅಂದರೆ ತೊಗೊಂಡು ಬರ್ತೀನಿ ನಾನು. ನೋಡ್ತಿದ್ದೀರಲ್ಲ, ದಿಂಡು ಸೊಪ್ಪು ಎಲ್ಲವನ್ನೂ ಉಪಯೋಗಿಸ್ಕೊಂಡು ನಾನಿಲ್ಲಿ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ. ಇದರಲ್ಲಿ ನಮಗೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಐರನ್, ಫೋಲಿಕ್ ಆಮ್ಲ ಇದೆಲ್ಲ ತುಂಬಾ ರಿಚ್ ಆಗಿದೆ. ಹಾಗಾಗಿ ನಮಗೆ ಆರೋಗ್ಯಕ್ಕೆ ಇದು ಅವಶ್ಯಕತೆ. ನೋಡ್ತಿದ್ದೀರಲ್ಲ, ಇದು ಸೊಪ್ಪನ್ನು ನೀಟಾಗಿ ಹಿಂದೆ ಎಲ್ಲ ನೋಡಿ ಉಪಯೋಗಿಸ್ಬೇಕು. ಸಣ್ಣ ಸಣ್ಣ ಕಪ್ಪು ಹುಳಗಳಿರುತ್ತೆ ಅದರಲ್ಲಿ. ಹಾಗಾಗಿ ಪ್ರತಿಯೊಂದು ಎಲೆನೂ ಕೂಡ ನೀವು ಈ ಥರ ಚೆಕ್ ಮಾಡಿನೇ ಉಪಯೋಗಿಸ್ಬೇಕು, ಗೊತ್ತಾಗಲ್ಲ ಇಲ್ಲ ಅಂದರೆ. ನಾನು ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ಹಾಗೆ ಹಿಂದೆ ದಿಂಡೆಲ್ಲ ತುಂಬ ದಪ್ಪ ಇದೆ, ಬೇಯುತ್ತೋ ಇಲ್ವೋ ಅಂತ ಅಂದ್ಬಿಟ್ಟೆಲ್ಲ ಅದನ್ನೆಲ್ಲ ಇಸ್ಲಿಕ್ಕೆ ಹೋಗಬೇಡಿ. ನಾವು ಒಂದು ಕುದಿಸ್ಕೊಂಡು ಬೇಯಿಸ್ಕೊಂಡ್ಮೇಲೆ ರುಬ್ಕೊಳ್ಳೋದ್ರಿಂದ ಅದರ ಬೇಯಲೇಬೇಕು ತುಂಬ ನೀಟಾಗಿ ಅಂತೇನು ಅವಶ್ಯಕತೆ ಇಲ್ಲ. ನೋಡ್ತಿದ್ದೀರಲ್ಲ, ಅದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾವು ಮಸಾಲೆಗೆ ಏನು ಬೇಕು ಆ ಸಾಮಗ್ರಿಗಳನ್ನ ತೋರಿಸ್ತಿದ್ದೀನಿ. ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು 2 ಸ್ಪೂನಷ್ಟು. ನೀವು ಬಿಳಿ ಎಳ್ಳು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು, ಒಂದು 4-5 ಸ್ಪೂನು ಅಂತ ಅಂದರೂ ಆಗುತ್ತೆ. ಹುರ್ಗಡ್ಲೆ ಒಂದು 2 ಸ್ಪೂನು. ಸಾಂಬಾರು ಪೌಡ್ರು, ನೀವು ದಿನನಿತ್ಯ ಏನು ಉಪಯೋಗಿಸ್ತೀರ ಮನೆಯಲ್ಲಿ ಅದೇ ಸಾಂಬಾರು ಪೌಡ್ರನ್ನ ತೊಗೊಳ್ಳಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆಹಣ್ಣಷ್ಟಾದರೆ ಸಾಕಾಗುತ್ತೆ ನಮಗೆ. ಇವಾಗ ಒಗ್ಗರಣೆಗೆ ಏನು ಬೇಕು ಆ ಸಾಮಗ್ರಿಗಳು, ನಾರ್ಮಲಾಗಿ ಒಗ್ಗರಣೆ ಏನು ಮಾಡ್ತೀವಿ ಅದೇ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಇದಕ್ಕೆ. ಕಾರಣ ಅದು ಬೇರೆ ಇನ್ನೇನು ಇರಲ್ಲ, ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಅದು. ಹಾಗಾಗಿ ಎಳ್ಳನ್ನು ಹುರ್ಕೊಳ್ಬೇಕಾಗತ್ತೆ. ನಮಗೆ ಇಲ್ಲಿ ರುಚಿ ಕೊಡೋದೇ ಎಳ್ಳು. ಈ ಒಂದು ಖಾರಕ್ಕೆ ತುಂಬ ರುಚಿ ಅಂತ ಅನಿಸೋದೇ ಎಳ್ಳು ಹುರಿದು ಹಾಕ್ಕೊಳ್ಳೋದ್ರಿಂದ. ಮತ್ತು ಸೊಪ್ಪಲ್ಲೂ ಅದರದ್ದೇ ಆದಂಥ ಫ್ಲೇವರ್ ಇದೆ. ಹಾಗಾಗಿ ಎಳ್ಳು ಹುರಿದು ಹಾಕ್ಕೊಂಡು ಏನೆಲ್ಲ ಸಾಮಗ್ರಿಗಳನ್ನ ತೋರಿಸ್ದೆ ಮಸಾಲೆ ರುಬ್ಕೊಳ್ಳಿಕ್ಕೆ, ಅಷ್ಟು ಸಾಮಗ್ರಿಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮಸಾಲೆನ ರುಬ್ಕೊಳ್ತೀನಿ. ಅದಾದಮೇಲೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಸೇರಿಸ್ಕೊಂಡು ನಾವಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಬೇಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅರ್ಧ ಬೆಂದ ನಂತರ ನಾನಿಲ್ಲಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಮಸಾಲೆಗೆ ತುಂಬ ನೀರು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಅಂದರೆ ಸೊಪ್ಪು ಕೂಡ ನಾವು ರುಬ್ಕೊಳ್ಳೋದ್ರಿಂದ ಅದು ನಮಗೆ ತುಂಬ ತೆಳುವಾಗೋಗುತ್ತೆ ಗ್ರೇವಿ. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ಗ್ರೇವಿ ಕುದಿಲಿಕ್ಕೆ ಎಷ್ಟು ಬೇಕು ಅಷ್ಟನ್ನಷ್ಟೇ ಸೇರಿಸ್ಕೊಂಡು ಅದು ಗ್ರೇವಿನ ನಾನು ಹಸಿ ವಾಸನೆ ಹೋಗೋವರೆಗೆ ಕುದಿಸ್ಕೊಳ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸೊಪ್ಪು ಇದು ತುಂಬ ಏನು ಮುಟ್ಟಿದ್ರೆ ನಿಮಗೆ ಮೆತ್ತಗೆ ಸಿಗಲ್ಲ. ದಿಂಡಾಗ್ಬೋದು, ಸೊಪ್ಪು ಕೂಡ ಇದು ಸ್ವಲ್ಪ ಹಾರ್ಡೇನೆ. ಹಾಗಾಗಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ತುಂಬ ಮೆತ್ತಗಾಗೋವರೆಗೆ ಬೇಯಿಸ್ತೀನಿ ಅಂದರೆ ಸೊಪ್ಪು ಮೆತ್ತಗಾಗಲ್ಲ ಪೂರ್ತಿಯಾಗಿ. ಹಾಗಾಗಿ ನೋಡ್ತಿದ್ದೀರಲ್ಲ, ಇದನ್ನು ನೀರು ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊಪ್ಪು ತಣ್ಣಗಾಗ್ಲಿಕ್ಕೆ ಬಿಟ್ಟು ರುಬ್ಕೋಬೇಕು. ಹಾಗಾಗಿ ನೀರು, ಸೊಪ್ಪು ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಾಗ ನನಗಿಷ್ಟು ನೀರು ಸಿಕ್ಕಿದೆ. ನೋಡ್ತಿದ್ದೀರಲ್ಲ, ಸೊಪ್ಪು ಕೂಡ ಬೆಂದ ಮೇಲೆ ಇಷ್ಟ ಆಗಿದೆ. ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಯಾವುದೇ ಸೊಪ್ಪು, ತರಕಾರಿಗಳು ಬೇಯಿಸಿದ ನೀರಾಗ್ಬೋದು, ಕಾಳು ಬೇಯಿಸಿದ ನೀರು, ಅದು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಗ್ರೇವಿ ಏನು ಕುದಿಲಿಕ್ಕೆ ಇಟ್ಟಿದೆ ಆ ಗ್ರೇವಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ನೀರನ್ನ. ನೋಡ್ತಿದ್ದೀರಲ್ಲ, ರುಚಿ ಅಂತೂ ಬಹಳ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಸೊಪ್ಪೊಂದು ಗ್ರೇವಿಗಳು ತಿನ್ನೋದಕ್ಕೂ ಇದು ಸೊಪ್ಪುದೇ ಬೇರೆ ಫ್ಲೇವರ್ ಇರುತ್ತೆ. ಅದ್ರ ಜೊತೆಗೆ ಗ್ರೇವಿದು ಎಳ್ಳು ಹಾಕಿರೋದ್ರಿಂದ ಬೇರೆ ಥರನೇ ರುಚಿ ಕೊಡುತ್ತೆ. ಸೊಪ್ಪು ನೋಡ್ತಿರ್ಬೋದು, ನಾನು ರುಬ್ಬಿಟ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಪೇಸ್ಟ್ ಆಗಿದೆ. ಯಾವುದೇ ನಾರಾಗ್ಬೋದು ಅದೆಲ್ಲ ಏನೂ ಸಿಗ್ತಿಲ್ಲ. ಇದನ್ನು ನಾವು ಏನು ಮಸಾಲೆ ಕುದಿಲಿಕ್ಕೆ ಇಟ್ಟಿದ್ವಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ. ನಮಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನಾವು ಸೊಪ್ಪನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಉಪಯೋಗಿಸೋಕ್ಕೆ ಗೊತ್ತಾಗಿಲ್ಲ ಅಂದ್ರೂ ತಂದು ಅದನ್ನು ನೀಟಾಗಿ ಬೇಯಿಸಿ ಪೇಸ್ಟ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿಗಾದ್ರೂ ಕಲಿಸ್ಕೊಂಡು ಚಪಾತಿ ಮಾಡ್ಕೊಳ್ಳಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ. ಗ್ರೇವಿ ರೆಡಿ ಆಗಿದೆ.
ನೋಡ್ತಿದ್ದೀರಲ್ಲ, ನಾನು ಇದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಚಪಾತಿ ಕೂಡ ತಿನ್ಬೋದು ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದರಲ್ಲಿ ಫೈಬರ್ ಕೂಡ ತುಂಬ ಜಾಸ್ತಿ ಇರುತ್ತೆ, ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು.